ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷ ಗಾದಿ ಮೇಲೆ ಟ್ರಂಪ್ ಕೂತಾಗಿದೆ. ಇನ್ನು 4 ವರ್ಷಗಳ ಕಾಲ ಟ್ರಂಪ್ ಆಡಳಿತ ಇರುತ್ತೆ. ಅಮೆರಿಕ ಫಸ್ಟ್ ಅನ್ನೋ ಘೋಷಣೆಯೊಂದಿಗೆ ಅಮೆರಿಕಾಗೆ ಸ್ವರ್ಣ ಯುಗವನ್ನು ಮತ್ತೆ ತರ್ತೀನಿ ಅಂತ ಹೇಳಿರೋ ಟ್ರಂಪ್ ಅವರ ಒಂದಷ್ಟು ಹೇಳಿಕೆಗಳು, ಟ್ಯಾರಿಫ್ಗೆ ಸಂಬಂಧಪಟ್ಟ ಒಂದಷ್ಟು ನಿರ್ಧಾರಗಳು ಇಡೀ ಜಗತ್ತನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಇವೆ. ಇಸ್ರೇಲಿನ ವಿಸ್ತರಣಾಕಾಂಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅಮೆರಿಕ ಸರ್ಕಾರ ವಿಧಿಸಿದ್ದ ನಿರ್ಬಂಧಗಳನ್ನ ಟ್ರಂಪ್ ತೆರವುಗೊಳಿಸಿದ್ದಾರೆ. ಈಗ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ ವಿಸ್ತರಿಸಿಕೊಳ್ಳೋದಕ್ಕೆ ಇಸ್ರೇಲಿಗೆ ಯಾವ ಅಮೆರಿಕನ್ ನಿರ್ಬಂಧಗಳು ಇರೋದಿಲ್ಲ. ಹಾಗೆ ಹಮಾಸ್ ಮೇಲಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅಮೆರಿಕದ ಮಾತನ್ನ ಇಸ್ರೇಲ್ ಕೇಳಿದೆ. ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿದೆ. ಮುಂದೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳ ಆಟ ಹೇಗಿರಬಹುದು ಅನ್ನೋ ಕುತೂಹಲವನ್ನ ಇದು ಉಂಟು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲೇ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಅಮೆರಿಕಾಗೆ ಶಾಕ್ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ರಷ್ಯಾ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡು ಚೈನಾದ ಆಯುಧಗಳನ್ನು ಖರೀದಿ ಮಾಡಿ ತನ್ನ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿಯನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದ ಇರಾನ್ ಈಗ ಅಂಡರ್ ಗ್ರೌಂಡ್ ನೌಕಾ ನೆಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾದ್ರೆ ಇರಾನ್ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ? ಇಲ್ಲಿ ಅಮೆರಿಕಾದ ಮುಂದಿರುವ ಸವಾಲುಗಳೇನು? ಇರಾನ್ನ ರಿವರ್ಸ್ ಇಂಜಿನಿಯರಿಂಗ್ಗೆ ರಷ್ಯಾ ಹೇಗೆ ಬೆಂಬಲವಾಗಿ ನಿಂತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಶುರುವಾದಾಗ ಮಧ್ಯಪ್ರಾಚ್ಯ ಅನ್ನೋದು ಎಲ್ಲಿ ಧಗಧಗಿಸಿ ಹೋಗುತ್ತೋ ಅನ್ನೋ ಆತಂಕ ಇಡೀ ಜಗತ್ತನ್ನು ಕಾಡಿತ್ತು. ಅದಕ್ಕೆ ಕಾರಣ ಇರಾನಿನ ಶಕ್ತಿ. ಇರಾನ್ ಬಳಿ ತೀರಾ ಇಸ್ರೇಲನ್ನು ತಲುಪುವಷ್ಟು ಶಕ್ತಿಶಾಲಿ ಮಿಸೈಲುಗಳಿಲ್ಲದೆ ಇರಬಹುದು, ಆದರೆ ಇಸ್ರೇಲಿನ ದಾಳಿಗಳನ್ನು ಎದುರಿಸುವ ಶಕ್ತಿ ಇರಾನ್ಗೆ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇರಾನ್ ರಷ್ಯಾ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ರಷ್ಯಾಗೆ ಆಯುಧಗಳನ್ನು ಸರಬರಾಜು ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ವಿರುದ್ಧ ಬಳಸಿದ ಬಹುತೇಕ ಕಾಮಿಕಾಜಿಗಳು ಇರಾನ್ ಮೂಲಕ ಸರಬರಾಜು ಮಾಡಲ್ಪಟ್ಟ ಆಯುಧಗಳು. ಹಾಗೆ ಇರಾನ್, ರಷ್ಯಾ ಹಾಗೂ ಉತ್ತರ ಕೊರಿಯಾಗಳು ಒಂದು ಸಿಂಡಿಕೇಟ್ ಅನ್ನ ಮಾಡಿಕೊಂಡಿವೆ. ಈ ಉತ್ತರ ಕೊರಿಯಾದ ಬಳಿ ಅಮೆರಿಕಾನ ತಲುಪಬಲ್ಲ ಶಕ್ತಿಶಾಲಿ ಕ್ಷಿಪಣಿಗಳಿವೆ. ಅವು ಇರಾನ್ಗೆ ಸರಬರಾಜಾಗಿಬಿಟ್ರೆ ಇಸ್ರೇಲ್ ಮೇಲೆ ದಾಳಿ ಮಾಡೋದಷ್ಟೇ ಅಲ್ಲ, ಅಮೆರಿಕ ಮೇಲೆ ದಾಳಿ ಮಾಡೋದು ಕೂಡ ಇರಾನ್ಗೆ ಕಷ್ಟ ಆಗೋದಿಲ್ಲ. ಇದೆಲ್ಲದರ ಜೊತೆಗೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆದ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಹರಡಿಕೊಂಡಿರೋ ಇರಾನ್ನ ಪ್ರಾಕ್ಸಿಗಳು ಆಕ್ಟಿವ್ ಆಗುತ್ತವೆ ಮತ್ತು ಅವು ಮಧ್ಯಪ್ರಾಚ್ಯವನ್ನ ನರಕವನ್ನಾಗಿ ಮಾಡುತ್ತವೆ. ಅದರ ಪರಿಣಾಮ ಈ ಭಾಗದಿಂದ ಸರಬರಾಜಾಗುವ ತೈಲ ಹಾಗೂ ಗ್ಯಾಸ್ ವ್ಯಾಪಾರ ನಿಂತು ಹೋಗೋ ಹಾಗೆ ಮಾಡುತ್ತೆ. ಸದ್ಯಕ್ಕೆ ರಷ್ಯಾದಿಂದ ಯುರೋಪಿಗೆ ಇಂಧನ ಬರ್ತಿಲ್ಲ. ಈಗ ಮಧ್ಯಪ್ರಾಚ್ಯದ ಸರಬರಾಜು ಕೂಡ ನಿಂತು ಹೋದ್ರೆ ಇಡೀ ಯುರೋಪಿಯನ್ ಯೂನಿಯನ್ ಇಂಧನದ ಕೊರತೆಯನ್ನ ಅನುಭವಿಸಬೇಕಾಗಿ ಬರುತ್ತೆ. ಜೊತೆಗೆ ಇದೇ ತರದ ಪರಿಸ್ಥಿತಿ ಇಡೀ ಜಗತ್ತಿಗೂ ಉಂಟಾಗುತ್ತೆ. ಈ ಕಾರಣಕ್ಕೆ ಸಂಘರ್ಷ ಮುಂದುವರಿದಿರಲಿ ಅಂತ ಅಮೆರಿಕ ಸೇರಿದ ಹಾಗೆ ಜಗತ್ತು ಬಯಸ್ತಾ ಇತ್ತು. ಆದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಎರಡೂ ದೇಶಗಳಿಗೆ ಗೊತ್ತಿರೋ ವಿಷಯ ಅಂದ್ರೆ ಇರಾನನ್ನ ಮಟ್ಟ ಹಾಕದೇ ಇದ್ರೆ ಇಸ್ರೇಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಅನ್ನೋದು ಸಿಗೋದಿಲ್ಲ. ಹೀಗಾಗಿನೇ ಸಿರಿಯಾ, ಲೆಬನಾನ್ ಹಾಗೂ ಇರಾನ್ಗಳಲ್ಲಿ ಆಡಳಿತವನ್ನೇ ಬದಲಿಸಿ ಬಿಡಬೇಕು ಅಂತ ಅಮೆರಿಕ, ಇಸ್ರೇಲ್ಗಳು ಬಯಸಿದ್ರು. ಅದರ ಭಾಗವಾಗಿ ಸಿರಿಯಾದಲ್ಲಿ ಅಧಿಕಾರ ಬದಲಾವಣೆ ಆಯಿತು. ಲೆಬನಾನ್ನಲ್ಲಿ ಕೂಡ ಅಮೆರಿಕದ ಮಾತು ಕೇಳೋ ಆಡಳಿತಾನೇ ಈಗ ಬಂದು ಕೂತ್ಕೊಂಡಿದೆ. ಈಗ ಉಳ್ಕೊಂಡಿರೋದು ಇರಾನ್ ಮಾತ್ರ. ಇರಾನ್ನಲ್ಲಿ ಕೂಡ ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ, ಜಗತ್ತಿನ ನಾನಾ ದೇಶಗಳಲ್ಲಿ ಮಾಡೋ ಹಾಗೆ ಅಮೆರಿಕ ಅಧಿಕಾರ ಪಲ್ಲಟವನ್ನ ಮಾಡಬೇಕು ಅಂತ ಬಯಸ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ತಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಹೊರಹಾಕ್ತಾ ಇಲ್ಲ. ಬೇರೆಯವರ ಯುದ್ಧನ ನಾವ್ಯಾಕೆ ಮಾಡಬೇಕು, ನಮ್ಮ ಹಣನ ನಾವು ಯುದ್ಧಗಳಿಗೆ ಖರ್ಚು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಧಾನದ ಮಾತಾಡ್ತಾ ಇದ್ದಾರೆ. ವ್ಯಾಪಾರದ ಕಡೆಗೆ ಹೆಚ್ಚು ಗಮನ ಕೊಡೋ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವುದೇ ವ್ಯಾಪಾರಿ ಒಂದು ದೇಶವನ್ನ ಆಳೋದಕ್ಕೆ ಹೋದಾಗ ಅಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ವ್ಯಾಪಾರಕ್ಕೆ ಹೆಚ್ಚು ಒತ್ತು ಸಿಗುತ್ತೆ. ಆದರೆ ಅಮೆರಿಕಾದಲ್ಲಿ ಆಯುಧ ವ್ಯಾಪಾರ ಅನ್ನೋದು ಕೂಡ ದೊಡ್ಡ ಉದ್ಯಮನೇ. ಸೊ ಯುದ್ಧಗಳು ಅಮೆರಿಕಾಗೆ ನಷ್ಟವನ್ನೇನು ತಂದು ಕೊಡೋದಿಲ್ಲ. ಬದಲಿಗೆ ಅವು ಅವರಿಗೆ ಲಾಭದಾಯಕ ವ್ಯವಹಾರಗಳೇ ಅನ್ನಿಸ್ಕೊಳ್ತವೆ. ಆದರೆ ಆ ಯುದ್ಧಗಳನ್ನು ಬೇರೆಯವರು ಮಾಡಬೇಕು ಅಷ್ಟೇ. ಸೊ ಟ್ರಂಪ್ ಇಲ್ಲಿ ಯುದ್ಧ ಮಾಡಿಸ್ತಾರ, ವ್ಯಾಪಾರ ಮಾಡ್ತಾ, ಶಾಂತಿ ಕಾಪಾಡ್ತಾ, ಸಂಧಾನ ಮಾಡಿಸ್ತಾ ಅಮೆರಿಕಾಗೆ ಹೆಚ್ಚು ಲಾಭ ಬರೋ ಹಾಗೆ ನೋಡ್ಕೊಳ್ತಾರ ಅನ್ನೋ ಕುತೂಹಲ ಇರೋ ಹೊತ್ತಲ್ಲಿ ಇರಾನ್ ಜಗತ್ತಿಗೆ ಶಾಕ್ ಕೊಡ್ತಾ ಇದೆ. ಕೆಲ ದಿನಗಳ ಹಿಂದೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಹಿಡಿತದಲ್ಲಿರುವ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿಯ ವಿಡಿಯೋ ಒಂದು ಹೊರಬಂತು. ಆ ವಿಡಿಯೋದಲ್ಲಿ ಭೂಮಿಯ ಆಳದಲ್ಲಿ ಸಾಕಷ್ಟು ಮೀಡಿಯಂ ರೇಂಜ್ ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇರೋದನ್ನ ಅವರು ರಿವೀಲ್ ಮಾಡಿದ್ರು. ಹಾಗೆ ಆಯುಧಗಳನ್ನ ಬಹಿರಂಗಪಡಿಸೋದರ ಹಿಂದೆ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಒಂದು ಸಂದೇಶವನ್ನ ಕಳುಹಿಸಿಕೊಡುವ ಉದ್ದೇಶನೇ ಇತ್ತು. ಗೆಳೆಯರೆ, ಇರಾನ್ ಅನ್ನೋದು ಈ ಭಾಗದಲ್ಲಿ ಎಷ್ಟು ಅಪಾಯಕಾರಿ ದೇಶ ಅನ್ನೋದು ಅಮೆರಿಕಾಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಳ್ತಾ ಇದೆ ಅನ್ನೋ ಕಾರಣಕ್ಕೇನೆ ಈ ಹಿಂದೆ ಟ್ರಂಪ್ ಆಡಳಿತ ಇರಾನ್
ಇರಾನ್ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಎರಡನೇ ಬಾರಿ ಕೂಡ ಟ್ರಂಪ್ ಸರ್ಕಾರನೇ ಆರಿಸಿ ಬಂದುಬಿಟ್ಟಿದ್ರೆ ಇರಾನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಗೊತ್ತಿಲ್ಲ. ಆದ್ರೆ ಡೆಮಾಕ್ರೆಟಿಕರು ತೀರಾ ಕಠಿಣವಾಗಿ ಏನನ್ನು ಮಾಡೋದಿಕ್ಕೆ ಹೋಗಲಿಲ್ಲ. ಅಷ್ಟರಲ್ಲಿ ಇರಾನ್ ಮತ್ತು ರಷ್ಯಾ ಒಂದಾದವು. ಚೈನಾ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳ್ತು ಮತ್ತು ಇರಾನಿನ ತೈಲವನ್ನು ಆಮದು ಮಾಡ್ಕೊಳ್ತಾ ಚೈನಾ ಲಾಭ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಇರಾನಿಗೂ ಹಣ, ಆಹಾರ ಹಾಗೂ ಇನ್ನಿತರ ವ್ಯವಸ್ಥೆಗಳಿಗೆ ಬೇಕಾದ ಹಣವನ್ನ ಚೈನಾ ಪೂರೈಸ್ತಾ ಹೋಯ್ತು. ಯಾರ ಮೇಲೆ ಅಮೆರಿಕಾದ ನಿರ್ಬಂಧಗಳು ಬೀಳುತ್ತವೋ ಅವರೆಲ್ಲರನ್ನ ನಮ್ಮ ಸಿಂಡಿಕೇಟ್ಗೆ ಸೇರಿಸ್ಕೊಳ್ತೀವಿ ಅಂತ ರಷ್ಯಾ ನಿಂತ್ಕೊಳ್ತು. ಈಗ ಮತ್ತೆ ಅಮೆರಿಕಾದಲ್ಲಿ ಟ್ರಂಪೇ ಆರಿಸಿ ಬಂದಿದ್ದಾರೆ. ಅವರು ಇರಾನಿನ ಮೇಲೆ ಖಂಡಿತ ಒಂದಷ್ಟು ಕ್ರಮಗಳಿಗೆ ಮುಂದಾಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಟ್ರಂಪ್ಗೆ ಇರಾನ್ಗಿಂತ ಅರಬ್ ದೇಶಗಳು ಮತ್ತು ಇಸ್ರೇಲ್ ಹೆಚ್ಚಾಗಿ ಬೇಕು. ಅಲ್ಲಿ ಹೂಡಿಕೆಗಳಿಗೆ ಹೆಚ್ಚು ಅವಕಾಶ ಇದೆ. ಇದರಿಂದ ಅಮೆರಿಕಾಗೆ ಲಾಭ ಇದೆ. ಅಮೆರಿಕದ ಒಲಿಗಾರ್ಕ್ಗಳು ಅಂದ್ರೆ ಶ್ರೀಮಂತ ಉದ್ಯಮಿಗಳೇನಿದ್ದಾರೆ ಅವರಿಗೂ ಅರಬ್ ದೇಶಗಳ ಮಾರುಕಟ್ಟೆ, ಅಲ್ಲಿನ ಸಂಪನ್ಮೂಲಗಳು ಬೇಕು. ಹೀಗಾಗಿ ಅವರನ್ನು ತೃಪ್ತಿಪಡಿಸೋದಕ್ಕೆ ಇರಾನ್ ವಿರುದ್ಧ ಅಮೆರಿಕ ಯಾವ ಕ್ರಮವನ್ನು ಕೈಗೊಳ್ಳೋದಕ್ಕೆ ಬೇಕಾದರೂ ಸಿದ್ಧ ಆಗುತ್ತೆ. ಇದು ಗೊತ್ತಿರೋದ್ರಿಂದಲೇ ಇರಾನ್ ಕೂಡ ಈಗೊಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಕೂತ್ಕೊಂಡಿದೆ. ಗೆಳೆಯರೆ, ಇರಾನ್ ಅನ್ನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತಂತ್ರಜ್ಞಾನದಲ್ಲಿ ಕೂಡ ಇರಾನ್ ಸಾಕಷ್ಟು ಮುಂದಿದೆ. ಇಲ್ಲಿ ಇಸ್ರೇಲ್ ಅವರನ್ನ ಕಾಡಬಾರದ ರೀತಿಯಲ್ಲಿ ಕಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇರಾನ್ ಅನ್ನೋದು ಅಣುಶಕ್ತ ದೇಶವಾಗಿಬಿಡ್ತಾ ಇತ್ತು. ಆದ್ರೆ ಅದಕ್ಕೆ ಇಸ್ರೇಲ್ ಅವಕಾಶವನ್ನು ಕೊಡ್ತಾ ಇಲ್ಲ. ಸಾಧ್ಯವಾದಷ್ಟು ಅವರ ಅಣು ಯೋಜನೆ ವಿಳಂಬವಾಗುವ ಹಾಗೆ ಇಸ್ರೇಲ್ ನೋಡ್ಕೊಳ್ತಾ ಇದೆ. ಇನ್ನು ಅವರ ಆಯುಧಗಳು ಕೂಡ ಬಹುತೇಕ ರಿವರ್ಸ್ ಇಂಜಿನಿಯರಿಂಗ್ ಮೂಲಕ ತಯಾರು ಮಾಡಿಕೊಂಡಿರುವ ಆಯುಧಗಳೇ. ಇರಾನ್ ಹಾಗೂ ಇರಾಕ್ ಯುದ್ಧದ ಸಂದರ್ಭದಲ್ಲಿ ಇರಾನ್ಗೆ ಇಸ್ರೇಲ್ ಒಂದಷ್ಟು ಆಯುಧಗಳನ್ನು ಕೊಟ್ಟಿತ್ತು. ಇದು ಯಾವಾಗ ಅಂದ್ರೆ ಇರಾನ್ ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗೋ ಮೊದಲು, ಅಂದ್ರೆ ರಾಜ ಶಾ ಪೆಹಲವಿಯ ಆಡಳಿತ ಇದ್ದ ಕಾಲದಲ್ಲಿ. ಆ ನಂತರದ ಕಾಲದಲ್ಲಿ ಅಮೆರಿಕ ಇರಾಕ್ ಜೊತೆ ನಿಂತ್ಕೊಳ್ತಲ್ಲ, ಆಗ ಅಮೆರಿಕಾದ ಆಯುಧಗಳನ್ನ ಇರಾನಿನ ವಿರುದ್ಧ ಬಳಸ್ತು. ಹಾಗೆ ಬಂದು ಬಿದ್ದ ಆಯುಧಗಳನ್ನ ಇರಾನ್ ಇಟ್ಕೊಳ್ತು. ಅದೇ ಆಯುಧಗಳನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅದಕ್ಕಿಂತ ಶಕ್ತಿಶಾಲಿ ಆಯುಧಗಳನ್ನ ತಯಾರು ಮಾಡ್ಕೊಳ್ತಾ ಹೋಯ್ತು. ಮುಂದೆ 2006 ಜುಲೈ 12ರಿಂದ ಆಗಸ್ಟ್ 14ರವರೆಗೆ ಇಸ್ರೇಲ್ ಹಾಗೂ ಲೆಬನಾನ್ನ ಹೆಜ್ಬುಲ್ಲಾಗಳ ನಡುವೆ ಒಂದು ಭಯಾನಕ ಸಂಘರ್ಷ ನಡೀತು. ಆ ಸಂದರ್ಭದಲ್ಲಿ ಇಸ್ರೇಲಿನ ಮಿಸೈಲ್ಗಳು ಲೆಬನಾನ್ ಮೇಲೆ ಬಿದ್ವು. ಅವು ಸಾಕಷ್ಟು ಹೆಜ್ಬುಲ್ಲಾಗಳನ್ನು ಕೊಂದು ಹಾಕಿದ್ವು. ಆದರೆ ಆ ಮಿಸೈಲ್ಗಳನ್ನ, ಆಯುಧಗಳನ್ನ ಹೆಜ್ಬುಲ್ಲಾಗಳಿಂದ ಇರಾನ್ ತರಿಸ್ಕೊಳ್ತು. ಅವು ಕೂಡ ಇರಾನ್ನಲ್ಲಿ ರಿವರ್ಸ್ ಇಂಜಿನಿಯರಿಂಗ್ಗೆ ಒಳಪಟ್ಟು ಕೆಲ ದಿನಗಳ ಕಾಲ ತಾನೇ ಆಯುಧಗಳನ್ನು ತಯಾರು ಮಾಡಿ ಹೆಜ್ಬುಲ್ಲಾಗಳಿಗೆ, ಹೌತಿಗಳಿಗೆ ಕೊಡ್ತಾ ಹೋದ ಇರಾನ್ ಆ ನಂತರ ತಂತ್ರಜ್ಞಾನವನ್ನೇ ಅವರಿಗೆ ಟ್ರಾನ್ಸ್ಫರ್ ಮಾಡಿ ಆಯುಧ ತಯಾರಿಯ ತರಬೇತಿಯನ್ನು ಕೂಡ ಕೊಡ್ತು. ಇದರಿಂದ ಇರಾನ್ಗೆ ಇನ್ನೂ ಒಂದು ಆಯುಧ ತಯಾರಿಕಾ ಘಟಕ ಎಕ್ಸ್ಟ್ರಾ ಸಿಕ್ಕಾಗಾಯಿತು. ಜೊತೆಗೆ ಇಸ್ರೇಲಿನ ಪಕ್ಕದಲ್ಲೇ ಹೆಜ್ಬುಲ್ಲಾ ಕೂತ್ಕೊಂಡಿದ್ದು ಅಲ್ಲಿ ಇರಾನ್ನೇ ಹೋಗಿ ಕೂತ್ಕೊಂಡ ಹಾಗೆ ಕೂಡ ಆಯಿತು. ಇನ್ನು ಈಗ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧದ ಸಂದರ್ಭದಲ್ಲಿ ಕೂಡ ಅಮೆರಿಕಾದ ಆಯುಧಗಳನ್ನು ರಷ್ಯಾ ವಿರುದ್ಧ ಯುಕ್ರೇನಿಯನ್ ಬಳಕೆ ಮಾಡುತ್ತೆ. ಅವು ಇರಾನಿನ ಸಂಶೋಧಕರನ್ನ ತಲುಪುತ್ತವೆ. ಅವರು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ. ಈ ರೀತಿ ತಯಾರಾದ ಆಯುಧಗಳು ಇವತ್ತು ಇರಾನಿನ ಬತ್ತಳಿಕೆಯನ್ನು ತುಂಬಾನೇ ಬಲಿಷ್ಠವಾಗಿಡ್ತಾ ಇವೆ. ಅವರಿಗೆ ಡೆಟರೆನ್ಸ್ ಅನ್ನು ಕೊಡ್ತಾ ಇವೆ. ಇದೆಲ್ಲದರ ಜೊತೆಗೆ ಈಗ ಇರಾನ್ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದೆ. ಈಗ ಅವರು ರಿವೀಲ್ ಮಾಡಿರೋ ಅಂಡರ್ ಗ್ರೌಂಡ್ ನ್ಯಾವಲ್ ಬೇಸ್ ಅಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಸ್ಪೀಡ್ ಬೋಟುಗಳು, ಅವುಗಳಿಗೆ ಅಳವಡಿಸುವ ಮಿಸೈಲುಗಳು, ಆಂಟಿಶಿಪ್ ಮಿಸೈಲುಗಳು ಸೇರಿದ ಹಾಗೆ ನೌಕಾ ಯುದ್ಧಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೇನೆ ಇದು ಕೇವಲ ಒಂದು ನ್ಯಾವಲ್ ಬೇಸ್ ಅಷ್ಟೇ. ಇಂಥ 16 ಬೇಸ್ಗಳನ್ನ ಇರಾನ್ ಹೊಂದಿದೆ ಅಂತ ಆ ವಿಡಿಯೋದಲ್ಲಿ ಹೇಳಲಾಗ್ತಾ ಇದೆ. ಈ ಮೂಲಕ ಅಮೆರಿಕ ಹಾಗೂ ಇಸ್ರೇಲ್ಗಳನ್ನ ಬೆದರಿಸುವ ಕೆಲಸಕ್ಕೆ ಇರಾನ್ ಮುಂದಾಗ್ತಾ ಇದೆ. ಇಲ್ಲಿ ಇರಾನಿನ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿ ತುಂಬಾನೇ ಹಿಂದೆ ನಿರ್ಮಾಣ ಆಗಿದೆ. ಭೂಮಿಯಿಂದ 500 ಮೀಟರ್ ಆಳದಲ್ಲಿ ಈ ಟನಲ್ ಅನ್ನ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಅಂಡರ್ ಗ್ರೌಂಡ್ ಟನಲ್ ಅಲ್ಲಿ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ಟ್ರಕ್ಗಳು, ಮೀಡಿಯಂ ರೇಂಜ್ ಮಿಸೈಲುಗಳು, ಬಾಲಿಸ್ಟಿಕ್ ಮಿಸೈಲುಗಳು ಸೇರಿದ ಹಾಗೆ ಸಾಕಷ್ಟು ಆಯುಧಗಳನ್ನು ಶೇಖರಿಸಿ ಇಡಲಾಗಿದೆ. ಇನ್ನು ಈ ರೀತಿಯ ಬೇಸ್ ಒಂದೆರಡು ಕಡೆಯಲ್ಲಿಲ್ಲ, ಬದಲಾಗಿ ಇದು ಇರಾನಿನ ಪ್ರತಿ ಪ್ರಾವಿನ್ಸಲ್ಲೂ ಇದೆ ಅನ್ನೋ ಮಾಹಿತಿಯನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೊಡ್ತಾ ಇದೆ. ಇನ್ನು ಇದರ ಕೀಲಿಕೈ ಅಂದ್ರೆ ಯಾವಾಗ ಇಲ್ಲಿ ಮಿಸೈಲುಗಳು ಹಾರಬೇಕು ಅನ್ನೋ ನಿರ್ಧಾರವನ್ನ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ತಗೋತಾರೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಹೊರಬೀಳ್ತಾ ಇದೆ. ಇಲ್ಲಿ 2015ರಲ್ಲೇ ಇಂಥದ್ದೊಂದು ಅಂಡರ್ ಗ್ರೌಂಡ್ ಸಿಟಿಯನ್ನು ನಾವು ನಿರ್ಮಾಣ ಮಾಡಿಕೊಂಡ್ವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಈಗ ಅದರ ವಿಡಿಯೋನ ಕೂಡ ಬಿಡುಗಡೆ ಮಾಡೋದ್ರ ಮೂಲಕ ಸಿರಿಯಾದಲ್ಲಿನ ಮಿಸೈಲ್ ಬೇಸನ್ನೇ ಹೊಡೆದು ಹಾಕಿದ್ವಿ ಅಂತ ಹೇಳ್ಕೊಳ್ತಾ ಇರೋ ಇಸ್ರೇಲ್ಗೆ ಒಂದು ಉತ್ತರ ಕೊಡೋ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಇಲ್ಲಿ ಆಯುಧಗಳನ್ನ ಜೋಡಿಸಿರೋ ಉದ್ದೇಶ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತಲ್ಲ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ಹುಷಾರ್ ಅಂತ ಈ ಆಯುಧ ಬೇಸ್ಗಳನ್ನ ತೋರಿಸೋ ಮೂಲಕ ಇಸ್ರೇಲ್ಗೆ ಇರಾನ್ ಒಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನ
ಪ್ರಯತ್ನವನ್ನು ಮಾಡ್ತಾ ಇದೆ. ಗೆಳೆಯರೆ, ನಮ್ಮ ಬಳಿಯೂ ಆಯುಧಗಳಿವೆ, ಭಯಾನಕ ಆಯುಧಗಳಿವೆ, ನಮಗೂ ಪ್ರತಿದಾಳಿ ಮಾಡೋ ಶಕ್ತಿ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದಿದೆಯಲ್ಲ, ಇದೇ ಒಂದು ಹಂತಕ್ಕೆ ಆಗಬಹುದಾದ ದಾಳಿಗಳನ್ನು ತಡೆಯುತ್ತೆ. ಯುದ್ಧಗಳನ್ನು ಮಾಡೋದಿಕ್ಕೆ ಅಂತ ಮಾತ್ರ ಅಲ್ಲ, ಯುದ್ಧಗಳನ್ನು ನಿಲ್ಲಿಸೋದಿಕ್ಕೆ, ಶಾಂತಿಯನ್ನು ಕಾಪಾಡೋದಿಕ್ಕೆ ಕೂಡ ನಮ್ಮ ಬಳಿ ಆಯುಧ ಮತ್ತು ಶಕ್ತಿ ಇರಬೇಕಾಗತ್ತೆ. ಈಗ ಇಲ್ಲಿ ಇರಾನ್ ಅದೇ ಪ್ರಯತ್ನವನ್ನು ಮಾಡ್ತಾ ಇದೆ. ಅವ್ರ ಬಳಿ ಇಂಥ ಅದೆಷ್ಟು ಅಂಡರ್ ಗ್ರೌಂಡ್ ಬೇಸ್ಗಳಿವೆಯೋ ಗೊತ್ತಿಲ್ಲ, ಆದರೆ ನಮ್ಮ ಬಳಿ ಪ್ರತಿ ಪ್ರಾವಿನ್ಸಲ್ಲೂ ಇವೆಲ್ಲ ಇವೆ ಅಂತ ಹೇಳೋದಿದೆಯಲ್ಲ, ಅದು ಶತ್ರುಗಳಿಗೆ ಒಂದು ಆತಂಕವನ್ನು, ಹಿಂಜರಿಕೆಯನ್ನಂತೂ ಮೂಡಿಸುತ್ತೆ. ಶತ್ರು ಹೆದರಿದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಈಗ ಇರಾನ್ ಅದನ್ನೇ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈಗ ಟ್ರಂಪ್ ಆಡಳಿತದ ಕಾಲದಲ್ಲಿ ಅಮೆರಿಕ ದಾಳಿ ಮಾಡೋ ಬಗ್ಗೆ ಇಂಟ್ರೆಸ್ಟ್ ಅನ್ನೇ ತೋರಿಸದೆ ದಾಳಿ ಆಗಲಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ಗಳು ಯಾವುದೋ ಕಾರಣಕ್ಕೆ ಈ ಇರಾನ್ ಜೊತೆ ಯುದ್ಧಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಕೂಡ ಅವರು ನಮ್ಮ ಆಯುಧಗಳನ್ನು ನೋಡಿ ಹೆದರಿದ್ರು ಅಂತ ಬೀಗೋದಿಕ್ಕೆ ಕೂಡ ಇರಾನ್ ಇಲ್ಲೊಂದು ಅವಕಾಶವನ್ನು ಮಾಡಿಕೊಂಡಿದೆ. ಇದು ಗೆಳೆಯರೆ ಇರಾನ್ನ ಅಂಡರ್ ಗ್ರೌಂಡ್ ನೌಕಾನೆಲೆ ಹಾಗೂ ಮಿಸೈಲ್ ಸಿಟಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.